ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಕೋಲಾರ ಜಿಲ್ಲೆ ಹುಡುಗಿ. ನಾನು ಬಂದು MSc ನರ್ಸಿಂಗ್ ಮುಗಿಸಿದ್ದೀನಿ. ಮೊದಲು BSc ನರ್ಸಿಂಗ್ ನ ಮೈಸೂರು ಮೆಡಿಕಲ್ ಕಾಲೇಜು, ಮೈಸೂರಲ್ಲಿ ಇದು ಸರ್ಕಾರಿ ಕಾಲೇಜು, ಅದರಲ್ಲಿ ಓದಿ ಮುಗಿಸಿದ್ದೀನಿ. MSc ಬಂದು ಕೋಲಾರಲ್ಲೇ ಪ್ರೈವೇಟ್ ಕಾಲೇಜಲ್ಲೇ ಓದಿದ್ದೀನಿ. ಆ ನಂತರ ನಾನು ICU ಮಕ್ಕಳ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಹಾಸ್ಪಿಟಲ್ ಸೈಡು. ಬ್ಯಾಂಗ್ಳೂರಲ್ಲಿ ಆಸ್ಟರ್ CMI ಅಂತ ಇದೆ ಅಲ್ಲಿ. ಅದಾದ ನಂತರ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆನೆ ಕೋಲಾರಲ್ಲೇನೆ 1 ವರ್ಷ ನಾನು ಕಾಲೇಜಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಆಮೇಲೆ ನಾವು CHO ಅಂತ ಒಂದು ಎಕ್ಸಾಮ್ ಕರೆದ್ರು ಕೋಲಾರ ಜಿಲ್ಲೆಯಲ್ಲಿ ಫಸ್ಟ್ ಟೈಮ್. CHO ಅಂದ್ರೆ ಏನಂದ್ರೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಒಂದು ಹುದ್ದೆ ಪ್ರಾರಂಭ ಮಾಡಿದ್ರು ಕರ್ನಾಟಕದಲ್ಲಿ ಒಂದು 10 ವರ್ಷದ ಹಿಂದೆ. ನಮ್ ಕೋಲಾರ ಜಿಲ್ಲೆಗೆ ಒಂದು 5 ವರ್ಷದ ಹಿಂದೆ ಫಸ್ಟ್ ಟೈಮ್ ಕಾಲ್ ಮಾಡಿದ್ರು. ಅದು ಏನಂದ್ರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ನಾವು ಕರಿತೀವಿ. ಯಾಕೆ ಆ ಹುದ್ದೆನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಹಳ್ಳಿ ಜನಕ್ಕೆ, ಮುಖ್ಯವಾಗಿ ಇದ್ರ ಉದ್ದೇಶ ಹಳ್ಳಿ ಜನಕ್ಕೆ ಆರೋಗ್ಯ ಸಿಗ್ಬೇಕು, ಆರೋಗ್ಯ ಸೌಲಭ್ಯಗಳು ಏನೇನಿದಾವೆ ಸರ್ಕಾರದಿಂದ ಅದನ್ನೆಲ್ಲ ಸರಿಯಾಗಿ ತಲುಪಿಸೋ ಒಂದು ಕಾರಣದಿಂದ ನಮ್ಮನ್ನ ಯಾರಿಗೆ BSc ನರ್ಸಿಂಗ್ ಮುಗಿದಿದೆ ಅವ್ರನ್ನ CHO ಅಂತ ಒಂದು ಎಕ್ಸಾಮ್ ಕೊಟ್ಟು ಅದ್ರಲ್ಲಿ ಪಾಸ್ ಆದವ್ರನ್ನ ಮತ್ತೆ 6 ತಿಂಗಳು ಟ್ರೈನಿಂಗ್ ಕೊಟ್ಟು ಮತ್ತೆ CHO ಆಗಿ ನೇಮಕ ಮಾಡ್ತಾರೆ ಹಳ್ಳಿಗಳಲ್ಲಿ. ಒಂದ್ 5,000 ಪಾಪ್ಯುಲೇಷನ್ಗೆ ಒಂದೊಂದು ಹಾಸ್ಪಿಟಲ್ ತರ. ನಾನು ಈ CHO ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಡೀಟೈಲ್ ಆಗಿ ತುಂಬಾ ವಿವರವಾಗಿ ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು CHO ಕೆಲಸವನ್ನ ಕಾರಣಾಂತರಗಳಿಂದ ಬಿಟ್ಟು ಮತ್ತೆ ನಾನು ನರ್ಸಿಂಗ್ ಮಾಡ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಲೆಕ್ಚರರ್ ಆಗಿ ಟೀಚ್ ಮಾಡ್ತಾ ಇದ್ದೀನಿ ಕಾಲೇಜ್ ಸೈಡು. ಇವಾಗ ನಾನು ಯೂಟ್ಯೂಬ್ ಚಾನಲ್ ನ ಯಾಕೆ ಕ್ರಿಯೇಟ್ ಮಾಡಿದೆ ಅಂತಾನು ಒಂದ್ ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ನಾನು ಯೂಟ್ಯೂಬ್ ಚಾನಲ್ ನ ಏನಕ್ಕೆ ಕ್ರಿಯೇಟ್ ಮಾಡಿದೆ, ಅದ್ರಲ್ಲೂ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋದು ಮೆಡಿಕಲ್ ವಿಷಯವಾಗಿ ಮಾಹಿತಿ ನೀಡೋದಕ್ಕೇನೆ. ಯಾಕಂದ್ರೆ ನಾನ್ ಅದ್ರ ಬಗ್ಗೆ ಓದಿದೀನಿ, ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ನಮ್ಗೆ ಯಾವ್ದ್ರ ಬಗ್ಗೆ ತಿಳ್ಕೊಂಡಿರ್ತೀವೋ, ನಮ್ಗೆ ಯಾವ್ದ್ರ ಬಗ್ಗೆ ನಾಲೆಡ್ಜ್ ಇರುತ್ತೋ ಅದ್ರ ಬಗ್ಗೆ ಏನಿದೆ ಸತ್ಯ ಅದನ್ನೇ ಕೊಡ್ಬೇಕು ನಾವು. ಸುಮ್ನೆ ಸುಳ್ಳು ಮಾಹಿತಿಗಳನ್ನ ಏನೋ ಒಂದ್ ತಗೊಂಡ್ ಬರೋದು, ಜನಗಳಿಗೆ ಹೇಳೋದು ಅದು ನಿಜನ ಸುಳ್ಳು ಅಂತ. ಇವಾಗ ಎಷ್ಟೋ ಜನ ಬಂದಿದ್ದೆಲ್ಲ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ. ಆ ಒಂದು ಕಾರಣದಿಂದ ನನಗ್ ಯಾವ ವಿಷಯದಲ್ಲಿ ನಾನು ಪರಿಣಿತಳಿದ್ದೇನೋ ಆ ವಿಷಯನೇ ತಗೊಂಡು ಮಾಡೋಣ ಅಂತ ಒಂದು ಯೋಚನೆ ಇತ್ತು. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ನಾನು CHO ಆಗಿ ಕಾರ್ಯನಿರ್ವಹಿಸಿದ್ದೇನೆ ಅಂತ ಅಂದ್ಬಿಟ್ಟು. CHO ಆಗಿ ನಾವು ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸಿದ್ದು. ಹಂಗಾಗಿ ನಮ್ಗೆ ಆರೋಗ್ಯದ ಬಗ್ಗೆ ಬೇರು, ಹಳ್ಳಿ ಅಂದ್ರೆ ಮೀನ್ಸ್ ನಮ್ಗೆ ಗೊತ್ತು ಹಳ್ಳಿಗಳೇ ಎಲ್ಲದಕ್ಕೂ ಬೇರೆ. ಈಗ ನಮ್ಗೆ ನಮ್ಮ ಭಾರತ ದೇಶಕ್ಕೆ ಹಳ್ಳಿಗಳೇ ಬೆನ್ನೆಲುಬು ಅಂತ ನಾವು ಹೇಳ್ತೀವಲ್ವಾ. ಹಳ್ಳಿ ಜನಕ್ಕೆ ನಮಗೆ ಮುಖ್ಯವಾಗಿ ಹಳ್ಳಿ ಜನ ಎಲ್ಲಾನು ಇಂಪ್ರೂವ್ ಆಗ್ಬಿಟ್ರೆ, ಅವ್ರಿಗೆ ಆರೋಗ್ಯದ ಮೇಲೆ ಕಾಳಜಿ ಬಂದ್ಬಿಟ್ರೆ ನಮ್ದು ಎಷ್ಟೋ ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗ್ಬಿಡುತ್ತೆ ಅನ್ನೋದನ್ನ ನಾನು ಕಂಡ್ಕೊಂಡೆ. ಎಸ್ಪೆಷಲಿ ಈಗ ಎಲ್ಲ ಆರೋಗ್ಯನ ನಮ್ಗೆ ದುಡ್ಡಿಲ್ದೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ದೆ ಎಷ್ಟೊಂದ್ ಜನ ತೀರ್ಕೊತಾ ಇದಾರೆ. ಎಷ್ಟೊಂದ್ ಜನಕ್ಕೆ ಪ್ರೈವೇಟ್ಗೆ ಹೋಗಕ್ ಆಗ್ತಾ ಇಲ್ಲ, ದುಡ್ಡು ಖರ್ಚು ಮಾಡಕ್ ಆಗ್ತಾ ಇಲ್ಲ, ಒಳ್ಳೆ ಆರೋಗ್ಯ ಪಡ್ಕೊಳಕ್ ಆಗ್ತಾ ಇಲ್ಲ, ಅದು ಇದು ತುಂಬಾ ಜನ ಹೇಳ್ತಾರೆ. ಆದ್ರೆ ನಮಗ ಹಳ್ಳಿಯಲ್ಲಿ ವರ್ಕ್ ಮಾಡಿದ್ದರಿಂದ ನಮಗೇನಂತ ಮುಖ್ಯವಾಗಿ ಗೊತ್ತಾಗಿದ್ದು ಅಂತಂದ್ರೆ, ಎಸ್ಪೆಷಲಿ ನಾನ್ ಏನ್ ಕಂಡ್ಕೊಂಡೆ ಅಂದ್ರೆ, ಹಳ್ಳಿ ಜನ ಆಗಿರ್ಬೋದು ಅಥವಾ ಎಲ್ಲ ಹಳ್ಳಿಗಾಗಿರ್ಬೋದು ಸಿಟಿಯಲ್ಲಿ ಆಗಿರ್ಬೋದು, ಜನ ಯಾಕೆ ಒಂದು ಆರೋಗ್ಯನ ಇಷ್ಟು ಕಷ್ಟಪಟ್ಟು ಪಡ್ಕೊತಾ ಇದ್ದಾರೆ, ಅಥವಾ ಏನೋ ಒಂದ್ ಆದ್ಮೇಲೆ ತುಂಬಾ ದುಡ್ಡು ಖರ್ಚು ಮಾಡೋ ಲೆವೆಲ್ ವರ್ಗು ಸುಮ್ನೆ ಇದ್ಬಿಟ್ಟು ತುಂಬಾ ದುಡ್ಡು ಖರ್ಚು ಮಾಡೋ ಲೆವೆಲ್ಗೆ ಬಂದ ಮೇಲೆ ಆ ಕಾಯಿಲೆ ಆವಾಗ ಹಾಸ್ಪಿಟ್ಲಿಗೆ ಯಾಕೆ ಹೋಗ್ತಾ ಇದ್ದಾರೆ, ಅದೆಲ್ಲಾನು ನಮ್ ಗಮನಕ್ಕೆ ಬಂತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನ್ ಗೊತ್ತಾಗಿದ್ದು ಅಂದ್ರೆ, ಜನ ದುಡ್ಡಿಲ್ದೆ ಆರೋಗ್ಯ ಪಡ್ಕೊಳಕ್ಕೆ ತೊಂದ್ರೆ ಪಡ್ತಾ ಇಲ್ಲ, ಅವ್ರಿಗೆ ಅರಿವಿಲ್ಲದೆ, ಆರೋಗ್ಯದ ಬಗ್ಗೆ ಎಷ್ಟೋ ಮಾಹಿತಿಗಳ ಅರಿವಿಲ್ಲದೆ ಆರೋಗ್ಯ ಕಳ್ಕೊಳ್ತಾ ಇದ್ದಾರೆ. ಆದ್ರಿಂದನೇ ಅವ್ರು ಆಸ್ಪತ್ರೆಗೆ ಅಷ್ಟು ಲೇಟ್ ಆಗಿ ಹೋಗ್ತಾರೆ, ತುಂಬಾ ದುಡ್ಡು ಸುರಿಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದೆಲ್ಲದಕ್ಕೂ ಒಂದು ಕಾರಣ ನಾನು ಮುಖ್ಯವಾಗಿ ಕಂಡುಕೊಂಡಿದ್ದು ಅಂದ್ರೆ, ಆರೋಗ್ಯದ ಮೇಲೆ ಅವರಿಗೆ ಮುಖ್ಯ ಕಾಳಜಿ ಇಲ್ಲ. ಅದ್ರ ಜೊತೆಗೆ ಆರೋಗ್ಯ ಅಂದ್ರೆ ಎಷ್ಟು ಮುಖ್ಯ, ನಮಗೆ ಆರೋಗ್ಯ ದುಡ್ಡಿಗಿಂತ ಹೆಚ್ಚು ಮುಖ್ಯ ಆರೋಗ್ಯ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಸರಿಯಾಗಿಲ್ಲ. ಮತ್ತೆ ಅವ್ರಿಗೆ ಯಾವುದೇ ಇವಾಗ ವೈದ್ಯಕೀಯ ಲೋಕದಲ್ಲಿ ಏನೇನ್ ಆಗ್ತಿದೆ, ಏನ್ ಕಾಯಿಲೆ ಬರ್ತಿದೆ, ಯಾವ ಕಾಯಿಲೆಗೆ ಎಲ್ಲಿ ಹೋಗ್ಬೇಕು, ಏನ್ ಟ್ರೀಟ್ಮೆಂಟ್ ಇದೆ, ಮತ್ತ ಅದಕ್ಕೆ ಇವಾಗ ನಾವ್ ಏನೋ ಒಂದ್ ಬಂದ್ರೆ ನಾವ್ ಫಸ್ಟ್ ಯಾರನ್ನ ಅಪ್ರೋಚ್ ಮಾಡ್ಬೇಕು, ಯಾರ ಹತ್ರ ಹೋಗಿ ಕೇಳ್ಬೇಕು, ಇದ್ ಯಾವ್ದ್ರ ಬಗ್ಗೆನೂ ಮಾಹಿತಿ ಸರಿಯಾಗಿಲ್ಲ ಎಷ್ಟೊಂದ್ ಜನಕ್ಕೆ.
ಆದ್ರಿಂದ ನಾನು ಈ ವೈದ್ಯಕೀಯ ಲೋಕಕ್ಕೆ ಸಂಬಂಧಪಟ್ಟಂಗೆ, ವೈದ್ಯಕೀಯ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎಷ್ಟಾಗುತ್ತೋ ಅಷ್ಟು ಸರಳ ಭಾಷೆಯಲ್ಲಿ ನಾನು ಒಂದ್ ಅವೇರ್ನೆಸ್ ಅಂದ್ರೆ ನಿಮ್ಗೆ ಅರಿವನ್ನ ಮೂಡಿಸ್ಬೇಕು. ನಾನು ಯಾವ್ದೇ ರೀತಿ ಟ್ರೀಟ್ಮೆಂಟ್ ಬಗ್ಗೆ ಅದು ಇದು ಹೇಳಕ್ ಹೋಗಲ್ಲ. ಯಾಕಂದ್ರೆ ಪ್ರತಿಯೊಂದ್ ಕಾಯಿಲೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸಿಂಪ್ಟಮ್ಸ್ ಬರುತ್ತೆ. ಅದು ನಾವೆಲ್ಲ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಅಂದ್ರೆ ಟೆಸ್ಟ್‌ಗಳನ್ನ ಮಾಡಿ ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರುತ್ತೆ. ಅದ್ರಿಂದ ಜಸ್ಟ್ ಇಲ್ಲಿ ಕುತ್ಕೊಂಡು ಏನೋ ಓರಲಿ ನಾನ್ ಒಂದ್ ಟ್ರೀಟ್ಮೆಂಟ್ ಹೇಳ್ಬಿಟ್ರೆ ಅದು ಎಲ್ಲರಿಗೂ ಒಂದೇ ಆಗಲ್ಲ. ಆದ್ರಿಂದ ನಾವ್ ಬರಕ್ಕೂ ಮುಂಚೆನೆ ನಾವ್ ಯಾವ್ದನ್ನ ಹೇಗೆ ತಡೆಗಟ್ಬೇಕು, ಯಾವ ರೀತಿ ಬರುತ್ತೆ, ಅದನ್ನ ನಾವ್ ಹೆಂಗ್ ಕಂಡ್ಕೊಳ್ಬೋದು, ನಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಆದಾಗ ಸರ್ಕಾರದಿಂದ ಏನ್ ಸೌಲಭ್ಯಗಳಿದಾವೆ, ಅಥವಾ ನಾವ್ ಎಲ್ಲಿಗ್ ಹೋಗ್ಬೇಕು ಫಸ್ಟು, ಯಾವ ಕಾಯಿಲೆ ಅಂದ್ರೆ ಯಾವ ಸೂಚನೆ ಕೊಟ್ಟಾಗ ಎಲ್ಲಿಗ್ ಹೋಗ್ಬೇಕು, ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಅಟ್ಲೀಸ್ಟ್ ಇಷ್ಟು ನೀವು ಅರಿವನ್ನ ಮೂಡಿಸ್ಕೊಂಡ್ಬಿಟ್ರೆ, ತಿಳ್ಕೊಂಡ್ಬಿಟ್ರೆ ಎಷ್ಟೋ ಒಂದು ಅನಾಹುತಗಳನ್ನ ಇದ್ರಲ್ಲೇ ತಪ್ಪಿಸ್ಬೋದು. ದುಡ್ಡು ಖರ್ಚು ಮಾಡಕ್ಕಾಗಿಲ್ಲ, ಅದಕ್ಕೆ ಅವ್ರು ದೊಡ್ಡ ಹಾಸ್ಪಿಟ್ಲಿಗೆ ಹೋಗದೆ ಸತ್ರು ಅನ್ನೋ ಒಂದು ಮಾತು ನಿಜವಾಗ್ಲೂ ಸುಳ್ಳು. ನಿಮಗೆ ಅರಿವಿಲ್ದೆ ತುಂಬಾ ನೆಗ್ಲಿಜೆನ್ಸಿ ಅಂತ ಹೇಳ್ತೀವಲ್ಲ, ನೆಗ್ಲಿಜೆನ್ಸಿಯಿಂದ ತುಂಬಾ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಆ ಒಂದನ್ನ ತಪ್ಪಿಸ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನೆಲ್‌ನ ಓಪನ್ ಮಾಡಿದ್ದು. ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಬಂದ್ಬಿಟ್ಟು ವೈದ್ಯಕೀಯ ಜ್ಞಾನ ಸರಳ ಭಾಷೆಯಲ್ಲಿ ಅಂತಾನೆ ನಾನು ಕ್ರಿಯೇಟ್ ಮಾಡಿದೀನಿ. ಅಂದ್ರೆ ಎಲ್ಲ ವೈದ್ಯಕೀಯ ವಿಷಯವನ್ನು ನಿಮಗ್ ಅರ್ಥ ಆಗೋ ತರ ಆದಷ್ಟು ನಾನು ಸಿಂಪ್ಲಿಫೈ ಮಾಡಿ ಸರಳ ಭಾಷೆಯಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರ್ಲಿ ಅಂತ ಹೇಳ್ತಾ ನನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಾನು ಕೊಡುವಂತ ಮಾಹಿತಿಗಳ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.